ಅವರು ಉತ್ತಮವಾದ ಪಂದ್ಯಗಳನ್ನು ಆಯೋಜಿಸಿದ ಅಶೋಕ್ ಚೌಹಾಣ್ ಅವರಿಗೆ ಗಣಿ ಪ್ರಾಪರ್ಟೀಸ್ ಇವರಿಗೆ ನಾವು ತುಂಬ ಧನ್ಯವಾದಗಳು ತಿಳಿಸುತ್ತಾ ಇವತ್ತಿನ ಈ ಮ್ಯಾಚ್ಗಳನ್ನು ಪ್ರಯೋಜನ ಮಾಡಿಸಿದ ಎಲ್ಲ ಆರ್ಗನೈಸರ್ ಟೀಮ್ಗೆ ನಮ್ಮ ಟೀಮ್ ಪರವಾಗಿ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತಿನ ಮ್ಯಾಚನ್ನು ನಮ್ಮ ಟೀಮ್ ಒಳ್ಳೆಯ ಇದರಿಂದ ಆಡಿದೆ ಸ್ಫೂರ್ತಿಯಿಂದ ಬರುವ ವರ್ಷ ಕಪ್ ತಪ್ಪದೆ ನಮ್ಮದೇ ಈ ಸಲ ಮಿಸ್ ಆಗಿರ್ಬೋದು ಆದರೆ ನೆಕ್ಸ್ಟ್ ಟೈಮ್ ತಪ್ಪದೆ ನಮ್ಮದೇ ತುಂಬ ಖುಷಿ ಆಗುತ್ತೆ ಈ ಥರ ಒಂದು ಫಸ್ಟ್ ಟೈಮ್ ಆಗಿ ಇದು ಸೀಸನ್ 1 ಶಿವಾಜಿ ಮಹಾರಾಜ್ ಕಪ್ ಸೀಸನ್ 1 ನಡೆಸಿದ್ದಕ್ಕೆ ತುಂಬ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಆಲ್ಮೋಸ್ಟ್ ಒಂದು 6 ಟೀಮ್ಸ್ ಇವತ್ತು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಹೋಲ್ ಡೇ ಅವರು ಸ್ಪೆಂಡ್ ಮಾಡಿದ್ದಾರೆ. ಇದಕ್ಕಿಂತ ಮುಂಚೆ ತುಂಬ ಪ್ರಿಪ್ರೇಷನ್ ಇರುತ್ತೆ. ನಾವು ಕೂಡ ಬೇರೆ ಎಲ್ಲ ಕಪ್ ಮಾಡಿದ್ದೀವಿ. ಇದಕ್ಕೆ ಆಲ್ಮೋಸ್ಟ್ ಒಂದು 2 ವೀಕ್ಲಿಂದ ಸ್ಟ್ರಗಲ್ ಇರುತ್ತೆ. ತುಂಬ ಕಷ್ಟ ಬಿದ್ದು ಎಲ್ಲ ಟೀಮ್ ಅವರು ಪಾರ್ಟಿಸಿಪೇಟ್ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಐ ಆಮ್ ರಿಯಲಿ ಹ್ಯಾಪಿ. ಈ ಥರ ನಾವು ಮುಂದೆ ಎಲ್ಲ ಮಲ್ಟಿಪಲ್ ಸೀಸನ್ಸ್ ನಡ್ಕೊತ ಹೋಗ್ಬೇಕಂತೇಳಿ ನಾನು ಎಲ್ಲರಿಗೂ ಕೇಳ್ಕೊತಾ ಇದ್ದೀನಿ. ಫೈನಲ್ ಮ್ಯಾಚ್ ನಾನು ನೋಡೋಕ್ಕೆ ಬಂದಿದ್ದೀನಿ. ತುಂಬ ಟಫ್ ಆಗಿತ್ತು. ಆ್ಯಕ್ಚುಲಿ ಇವರು ಆಲ್ಮೋಸ್ಟ್ 68 ರನ್ ಸ್ಕೋರ್ ಮಾಡಿದ್ರು. ಅವರು ಟಫ್ ಆಗಿ ಕಾಂಪಿಟೇಷನ್ ಕೊಟ್ಟರು. ತುಂಬ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಇಲ್ಲಿ ಸೋಲು ಗೆಲುವು ಇಂಪಾರ್ಟೆಂಟ್ ಅಲ್ಲ, ನಮಗೆ ಪಾರ್ಟಿಸಿಪೇಷನ್ ಇಂಪಾರ್ಟೆಂಟು. ಅಟ್ ದ ಸೇಮ್ ಟೈಮ್ ಪ್ರತಿಯೊಬ್ಬರು ಅಂದರೆ ಈ ಥರ ಹೊರಗೆ ಬಂದು ಪ್ರತಿಯೊಬ್ಬರು ಆಡ್ತಾ ಇದ್ದರೆ ಒಂದು ಮೋರ್ ದೆನ್ ಗೇಮ್ನ ಒಂದು ಫ್ಯಾಮಿಲಿ ಥರ ಕ್ರಿಯೇಟ್ ಆಗಿಬಿಡ್ತಿಲ್ಲ ಎಲ್ಲ ಎನ್ವಿರಾನ್ಮೆಂಟು. ಸೊ ಆ ಥರ ಪ್ರತಿಯೊಂದು ವರ್ಷದಲ್ಲಿ ಪ್ರತಿಯೊಂದು ವರ್ಷಕ್ಕೆ 2 ಸಲ ಆಗಲಿ ಈ ಥರ ಪಾರ್ಟಿಸಿಪೇಷನ್ ಮಾಡಿ ಮಾಡಬೇಕಂತೇಳಿ ಎಲ್ಲರಿಗೂ ನಾನು ಕೇಳ್ಕೊತಾ ಇದ್ದೀನಿ. ವಿನ್ನರ್ಸ್ ಮರಾಠ ಯೋಧಾಸ್ ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜ್ ಕಪ್ 2025 ವಿನ್ನರ್ಸ್. ನಾವು ಇಲ್ಲಿ ಪ್ರತಿಯೊಬ್ಬರು ಭಾಗವಹಿಸಿದವರು ಎಲ್ಲ ತಂಡಗಳು ವಿನ್ನರ್ಸ್. ಯಾಕಂದ್ರೆ ಇದು ನಾವು ಫ್ರೆಂಡ್ಲಿ ಕಪ್ ಆಡ್ತಿರೋದು. ಛತ್ರಪತಿ ಶಿವಾಜಿ ಮಹಾರಾಜರ ಎಲ್ಲ ಯುವಕರು ಸಂಘಟಿತರಾಗಲಿ ಅನ್ನುವಂಥ ಸದಾಶಯದೊಂದಿಗೆ ಇಲ್ಲಿ ಯಾರೇ ವಿನ್ನರ್ಸ್ ಆಗಿದ್ರು ಅವರೆಲ್ಲರೂ ಸಹ ನಮ್ಮೊಟ್ಟಿಗೆ ನಮ್ಮವರೇ. ಹಾಗಾಗಿ ಮರಾಠ ಯೋಧಾಸ್ ನಮ್ಮೊಟ್ಟಿಗೆ ಒಳ್ಳೆ ಅತ್ಯುತ್ತಮ ಪ್ರದರ್ಶನದೊಂದಿಗೆ ಈ ಟೂರ್ನಮೆಂಟ್ನ ವಿನ್ನರ್ ಆಗಿ ಹೊರಹೊಮ್ಮಿದೆ. ಹಿಪ್ ಹಿಪ್ ಗಣಿ ಪ್ರಾಪರ್ಟೀಸ್ ಕಡೆಯಿಂದ ಶಿವಾಜಿ ಜಯಂತಿ ಅಂಗವಾಗಿ ಆರ್ಗನೈಸ್ ಮಾಡಿದ್ವಿ ನಾವು. ಆ್ಯಕ್ಚುಲಿ ಕ್ರಿಕೆಟ್ ಟೂರ್ನಮೆಂಟ್ ಈ ಕಪ್ ಪ್ರೈಸ್ ಎಲ್ಲ ಅಲ್ಲಕ್ಕೆ ಸಿಗುತ್ತೆ. ವಿನ್ನರ್ಸ್ಗೂ ರನ್ನರ್ಸ್ಗೂ ಸಿಗುತ್ತೆ. 7ನೇ ರಂಗಮಂದಿರದಲ್ಲಿ ಸಿಗುತ್ತೆ 9ನೇ ತಾರೀಕು. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.